ಸೊ ಏನಪ್ಪ ಇವತ್ತು ನಮ್ಮ ಫ್ಯಾಮಿಲಿಲಿ ವಿಶೇಷ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಎಸ್ ಹೌದು, ದೊಡ್ಡಪ್ಪ ದೊಡ್ಡಮ್ಮಂದು 50 ಇಯರ್ಸ್ ಆಫ್ ಮ್ಯಾರೇಜ್ ಆ್ಯನಿವರ್ಸರಿ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಅಂದರೆ ಸ್ಮಾಲ್ ಗೆಟ್ ಟುಗೆದರ್ ಥರ ಕೇಕ್ ಕಟ್ಟಿಂಗ್ ಮತ್ತು ಪೂಜಾ, ದೇವರಿಗೆ ಅಭಿಷೇಕ, ನವಗ್ರಹ ದಾನ ಈ ಥರ ಎಲ್ಲ ಪೂಜೆ ಇಟ್ಕೊಂಡಿದ್ದೀವಿ. ಮತ್ತು ದೊಡ್ಡಪ್ಪ ದೊಡ್ಡಮ್ಮಂಗೆ ಹಾರ ಬದಲಾಯಿಸಿ ಕೇಕ್ ಕಟ್ ಮಾಡಿಸೋದು ಅಂತ ಪ್ಲ್ಯಾನ್ ಇದೆ. ಸೊ ಇಲ್ಲಿ ಬಿಸಿ ಬಿಸಿ ಮೈಸೂರು ಪಾಕ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ. ತಗೊಳ್ಳಿ ಸ್ವೀಟ್, ಆದರೆ ಟೇಸ್ಟ್ ನೋಡಿ ಸ್ವೀಟ್ ಹೇಗಿದೆ ಅಂತ ಹೇಳಿ ಅಲ್ಲಿ ಸೈಡಲ್ಲಿ ಹಾಕಿ ಆರಿಸ್ತಾ ಇದ್ದಾರೆ. ಸೊ ನಾಳೆ ಇರೋದು ಪ್ರೋಗ್ರಾಮ್, ಇವತ್ತಿನಿಂದನೇ ಬಂದು ಸ್ವೀಟ್ಸ್ ರೆಡಿ ಮಾಡ್ತಾ ಇದ್ದಾರೆ ಎಲ್ಲರೂ. ಅಂದರೆ ಭಟ್ರು ಎಲ್ಲ ಬಂದು. ನಾನು ವೆಲ್ಕಮ್ ಮಾಡೋದೇ ಮರ್ತೋದೆ ನಿಮ್ಮನ್ನೆಲ್ಲ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಮ್ಮ ಫ್ಯಾಮಿಲಿಲಿ ಫಂಕ್ಷನ್ ಅಂದರೆ ನಮ್ಮ ಮಕ್ಕಳು ಸೈನ್ಯ ಅಂತೂ ಫುಲ್ ಖುಷಿ. ಅವ್ರದ್ದೇ ಅವ್ರ ಲೋಕದಲ್ಲಿರ್ತಾರೆ. ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ ಜೊತೆಯಲ್ಲಿ ಸೇರೋದು. ಸೊ ನೋಡಿ, ಇದು 1 ಬ್ಯಾಚ್ ಮೈಸೂರು ಪಾಕ್ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ಇನ್ನೊಂದ್ಸಲಿ ಮಾಡೋಕ್ಕೆ ಅಂತ ಇಟ್ಟಿದ್ದಾರೆ. ನೀರು ಹಾಕಿ ಸಕ್ಕರೆ ಎಲ್ಲ ಕರಗಿಸಿ ಅದಕ್ಕೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಈ ಥರ ರೆಡಿ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಸಿಂಚು. ಸೊ ಎಲ್ಲರೂ ರಾತ್ರಿ ಊಟ ಮಾಡಿ ಎಲ್ಲರಿಗೂ ಅಂದರೆ ಬಂದೋರಿಗೆ ಕೊಡೋಕ್ಕೆ ಸ್ವೀಟು ಮತ್ತು ಖಾರನ ಪ್ಯಾಕ್ ಮಾಡ್ತಾ ಇದ್ದೀವಿ. ಇದಿನ್ನೂ ಸ್ವಲ್ಪ ತಣ್ಣಗಾಗಬೇಕು, ಕಟ್ ಮಾಡೋಕ್ಕೆ ಪೀಸ್ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಇಲ್ಲಿ ಪ್ಲೇಟ್ಸ್ ಮತ್ತು ಮಿಕ್ಸ್ಚರ್ನ ಪ್ಯಾಕ್ ಮಾಡ್ತಿದ್ದಾರೆ. ನಮ್ಮ ಹೂವಿಶ್ಕಂತೂ ನಾನು ಮಾಡ್ತೀನಿ ಅಂತ ಹೇಳಿ ಮಾಡ್ತಾನೇ ಇದ್ದಾಳೆ. ಸೊ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಅಂದರೆ ನಾನು ಇದರಲ್ಲಿ ಸ್ವಲ್ಪ ಮ್ಯಾರೇಜ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತು ದೊಡ್ಡಪ್ಪ ದೊಡ್ಡಮ್ಮಂದು 50 ಇಯರ್ಸ್ ಆಫ್ ಟುಗೆದರ್ನೆಸ್. ಸೊ ಇಲ್ಲಿ ನೋಡಿ, ಸಿಂಚು, ಮೋನಿ, ಋತ್ವಿಕ್. ಸೊ ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಪ್ಯಾಕ್ ಮಾಡ್ತಾಯಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಪ್ಯಾಕಿಂಗ್ ಆಗಿದ್ದು ಗೊತ್ತಾಗಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ, ದೊಡ್ಡಮ್ಮ ರೆಡಿ ಆಗಿದ್ದಾರೆ ಆಲ್ರೆಡಿ. ಅಂದರೆ ಪುರೋಹಿತರು 7:30 ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಎಲ್ಲರೂ ಬೇಗ ರೆಡಿಯಾಗಿದ್ದಾರೆ. ದೊಡ್ಡಮ್ಮ ನೋಡಿ, ಉದ್ದ ಜಡೆಯಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾರೆ ಅಲ್ವಾ. ಅಂದರೆ ಚೌಲಿ ಹಾಕ್ಬಿಟ್ಟು ಎಣ್ದಿರೋದು. ಸೊ ಐನಾರು ಬಂದರು ದೇವಿಗೆ ಅಭಿಷೇಕ ಮಾಡೋಕ್ಕೆ ಅಂತ ಹೇಳಿ ಎಲ್ಲರೂ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಸೊ ನೋಡಿ, ನಾನೆಲ್ಲ ಸಿಸ್ಟರ್ ಇನ್ಲಾಸು, ದೊಡ್ಡಪ್ಪ ದೊಡ್ಡಮ್ಮ, ಸೊ ಮಕ್ಕಳು ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಹತ್ರ ಇದ್ದೀವಿ. ಇವಾಗ ಪುರೋಹಿತರು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅಣ್ಣ ಅದಕ್ಕೆ ಪೂಜೆ ಕೂತಿದ್ದಾರೆ, ಸಂಕಲ್ಪ ಮಾಡ್ತಾಯಿದ್ದಾರೆ. ಸೊ ನೋಡಿ, ಇಲ್ಲೆಲ್ಲರೂ ಅಂದರೆ ಬ್ರದರ್ ಇನ್ಲಾಸ್, ದೊಡ್ಡಮ್ಮ, ಸಿಸ್ಟರ್ ಇನ್ಲಾಸ್, ಮಕ್ಕಳು ಎಲ್ಲರೂ ಸಂಕಲ್ಪ ಮಾಡ್ಕೋತಾ ಇದ್ದೀವಿ. ಸೊ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಸೇರಿಕೊಂಡ್ರೆ ನಾವೇ ತುಂಬ ಜನ ಆಗೋಗ್ಬಿಡ್ತೀವಿ. ಆ ಖುಷಿ, ಆ ಹ್ಯಾಪಿನೆಸ್ ಹೇಳೋಕ್ಕೆ ಆಗಲ್ಲ ಅದನ್ನು. ಎಲ್ಲ ಮಕ್ಕಳು ವೆಯ್ಟ್ ಮಾಡ್ತಾ ಇರ್ತಾರೆ, ಯಾವಾಗ ರಜೆ ಬರುತ್ತೆ, ಯಾವಾಗ ಊರಿಗೆ ಹೋಗೋಣ ಅಂತ ಹೇಳಿ. ಅಂದರೆ ಎಲ್ಲರೂ ಸೇರ್ಕೋತಾರಲ್ವ. ಸೊ ನೋಡಿ, ರುದ್ರಾಭಿಷೇಕಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ 50 ಇಯರ್ಸ್ ಆಫ್ ಟುಗೆದರ್ನೆಸ್, ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಅದರಲ್ಲಿ ಎಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಲೈಫ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಸೊ ನಮಗೆಲ್ಲ ಅವರೇ ಇನ್ಸ್ಪಿರೇಷನ್, ರೋಲ್ ಮಾಡೆಲ್. ತುಂಬ ವಿಷಯ ಕಲಿಯೋದಿರುತ್ತೆ ಅವ್ರ ಹತ್ರ ಕೂತು ಮಾತಾಡಿದ್ರೆ. ಎಷ್ಟೆಲ್ಲ ಹೇಳ್ತಾರೆ ಅವ್ರು ನಮಗೆ, ಎಷ್ಟೆಲ್ಲ ಹೇಳ್ಕೊಡ್ತಾರೆ. ಅದರಿಂದ ನಾವು ಎಷ್ಟೆಲ್ಲ ಕಲಿತೀವಿ ಗೊತ್ತಾ. ನನ್ನ ಪುಟ್ಟ ಸಜೆಷನ್ ನಿಮಗೆಲ್ಲ ಏನು ಗೊತ್ತಾ, ಆದಷ್ಟು ಅಂದರೆ ಹಿರಿಯರು ಸಿಕ್ಕಿದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ದೊಡ್ಡವರಿದ್ದರೆ, ಇಲ್ಲ ಅಪ್ಪ ಅಮ್ಮನೇ ಆಗಿರಲಿ, ಅವ್ರ ಜೊತೆ ಸ್ವಲ್ಪ ಕೂತು ಮಾತಾಡಿ. ನಿಮಗೆ ಒಂದು ಚೇಂಜ್ ಆಗುತ್ತೆ. ತುಂಬಾ ಕಲಿತೀರ ಅವ್ರ ಹತ್ರ. ಅವ್ರು ತುಂಬ ವಿಷಯನ ಹೇಳ್ಕೊತಾರೆ, ಹಂಚ್ಕೋತಾರೆ. ಅವ್ರು ಚಿಕ್ಕ ವಯಸ್ಸಲ್ಲಿ ಹೇಗಿದ್ದರು ಅಂದರೆ ಅವ್ರ ಬಾಲ್ಯದ ನೆನಪುಗಳು, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಇರುತ್ತೆ. ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಆಗಿರಲಿ, ಪ್ರತಿಯೊಂದು ಹೆಜ್ಜೆಲೂ ಅಷ್ಟೇ. ಸೊ ಅವ್ರ ಹತ್ರ ಕೂತ್ಕೊಂಡು ಮಾತಾಡಿ ಕಲ್ತ್ಕೊಳ್ಳೋ ವಿಷಯ ತುಂಬಾ ಇರುತ್ತೆ. ಇಷ್ಟ ಆದರೆ ಕಲ್ತ್ಕೊಳ್ಳಿ. ಸೊ ಇಬ್ಬರು ಭಾವಂದಿರು ದೇವಿಗೆ ಅಭಿಷೇಕ ಮಾಡ್ತಾಯಿದ್ದಾರೆ. ಸೊ ಈಗಿನ ನಮ್ಮ ಲೈಫ್ ಸ್ಟೈಲಲ್ಲಿ 50 ಇಯರ್ಸ್ ನಾವೇ ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ. ಸೊ ಅವರು 50 ಇಯರ್ಸ್ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡೋ ಅಂಥ ಅವಕಾಶ ನಮಗೆ ಸಿಕ್ಕಿದೆ ಅನ್ನೋದು ತುಂಬಾ ಖುಷಿ ಇದೆ.
ಅವರೆಲ್ಲ ನಮ್ಮ ಲೈಫಲ್ಲಿ ರೂಟ್ಸ್ ಥರ. ಅಂದರೆ ಅವ್ರು ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂದರೆ ನಾವು ರೆಂಬೆ ಕೊಂಬೆಗಳ ಥರ ಅಷ್ಟೇ ಖುಷಿಯಾಗಿ, ಅಷ್ಟೇ ಜಾಯ್‌ಫುಲ್ಲಾಗಿ, ಅಷ್ಟೇ ತುಂಬಾ ಎಷ್ಟು ಒಂದು ವಿಷಯನ ಕಲ್ತ್ಕೊಂಡು. ಸೊ ನಮ್ಮ ರೂಟ್ಸ್ ಗಟ್ಟಿಯಾಗಿದ್ದರೆ ನಾವು ಗಟ್ಟಿಯಾಗಿ ನಿಂತ್ಕೊತೀವಿ. ಏನೇ ಬಂದರೂ ಫೇಸ್ ಮಾಡ್ತೀವಿ. ಇಷ್ಟು ವರ್ಷ ನಮ್ಮ ಜಾಯಿಂಟ್ ಫ್ಯಾಮಿಲಿಲಿ ತುಂಬಾ ಖುಷಿಯಾಗಿದ್ದೀವಿ ಎಲ್ಲರೂ. ತುಂಬಾ ಚೆನ್ನಾಗಿದ್ದೀವಿ. ಇವಾಗ ಸಪ್ರೇಟ್ ಇದ್ರೂ ಅಷ್ಟೇ ಕ್ಲೋಸ್ ಆಗಿದ್ದೀವಿ. ಮುಂಚೆ ಹೇಗಿದ್ವೋ ಅದೇ ಥರ ಇದ್ದೀವಿ, ಅದೇ ರೀತಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಎಲ್ಡರ್ಸಿಗೆ. ಥ್ಯಾಂಕ್ಸ್ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಅವ್ರು ಹಾಕೊಂಡಿದ್ದಂಥ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಸೊ ತುಂಬ ವಿಷಯಗಳನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದರೆ ಇವಾಗ ನಡ್ಕೊಳ್ಳೋ ರೀತಿ ಸ್ವಲ್ಪ ಬದಲಾಗಿರ್ಬೋದು, ಬಟ್ ಅವ್ರು ಹಾಕಿದಂಥ ಹಾದಿ ಮತ್ತು ಕಲಿಸ್ಕೊಟ್ಟಿದ್ದಂಥ ಪಾಠ ಯಾವಾಗಲೂ ನೆನಪಿರುತ್ತೆ ನಮಗೆ. ಮೇನ್ ಹಿರಿಯರಿಗೆ ಗೌರವ ಕೊಡೋದು. ಇನ್ನೂ ತುಂಬಾ ಇದೆ, ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ, ಅಷ್ಟು ಮಾತಾಡ್ಬೋದು ನಮ್ಮ ಎಲ್ಡರ್ಸ್ ಬಗ್ಗೆ. ನೋಡಿ ಅವ್ರ ಮುಗ್ಧ ಪ್ರಪಂಚದಲ್ಲಿ ಎಷ್ಟು ಖುಷಿಯಿಂದ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಮನೇಲಿ ನವಗ್ರಹ ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಮಗಳು ನೋಡಿ ಎಷ್ಟು ನೀಟಾಗಿ ಐನಾರು ಹೇಳ್ದಂಗೆ ಅವಳು ಮಾಡ್ತಾಯಿದ್ದಾಳೆ ಅಂತ ಹೇಳಿ. ಎಡಗೈಯಲ್ಲಿ ಹೂವು ಹಾಕ್ಕೊಂಡು ಬಲಗೈಯಲ್ಲಿ ಅದನ್ನು ಕ್ಲೋಸ್ ಮಾಡಿಕೊಂಡು ಬಲ ತೊಡೆ ಮೇಲೆ ಇಟ್ಕೋಬೇಕು ಅಂತ ಹೇಳ್ತಾರಲ್ವ. ಸೊ ಅದನ್ನು ಅವಳು ಎಷ್ಟು ಸೀರಿಯಸ್ ಆಗಿ ಎಷ್ಟು ನೀಟಾಗಿ ಮಾಡ್ತಾಯಿದ್ದಾಳೆ. ಮತ್ತು ಮಹಾನ್ಯಗೂ ಕೂಡ ಅಷ್ಟೇ ಹೇಳ್ಕೊಡ್ತಾ ಇದ್ದಾಳೆ ಅವಳು, ಹಿಂಗೆ ಮಾಡು ಅಂತ ಹೇಳಿ. ಹಿಂಗಿಟ್ಕೊ ಅಂತ ಹೇಳಿ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ನನಗೆ. ಮಾವ ಹೂವು ಇಟ್ಕೊತ ಕೊಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸಿ ಮತ್ತೆ ರೆಡಿ ಆಗೋಕ್ಕೆ ಹೋಗಬೇಕು. ಅಂದರೆ ಡ್ರೆಸ್ ಚೇಂಜ್ ಮಾಡೋಕ್ಕೆ. ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಫಂಕ್ಷನ್ ಇದೆ. ಸೊ ಹೂವಿಷ್ಕ ಅಂತೂ ಒಂದೊಂದ್ಸಲಿ ತುಂಬಾ ಹಠ ಮಾಡ್ತಾಳೆ. ಒಂದೊಂದ್ಸಲಿ ಡ್ರೆಸ್ ಹಾಕಿಸ್ಕೊಳಕ್ಕಾಗಿರ್ಬೋದು, ತಲೆ ಬಾಚಿಸ್ಕೊಳಕ್ಕಾಗಿರ್ಬೋದು. ಇಲ್ಲಿ ನನ್ನ ಹತ್ರ ಡ್ರೆಸ್ಸು ಹಾಕಿಸ್ಕೊತಾ ಇರಲಿಲ್ಲ, ತಲೆ ಕೂಡ ಬಾಚಿಸ್ಕೊತಾ ಇರಲಿಲ್ಲ. ಅದಕ್ಕೆ ನಮ್ಮ ಅಕ್ಕ ಇಲ್ಲಿ ಕೂರಿಸ್ಕೊಂಡು ನೋಡು ಅವರೆಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ಹೇಳಿ ತೋರಿಸ್ಬಿಟ್ಟು ಅವಳಿಗೂ ರೆಡಿ ಮಾಡ್ತಾ ಇದ್ದಾರೆ. ಅಂದರೆ ಶ್ವೇತಾ ಕ್ಯೂಟಾಗಿ ಅಂದರೆ ಜಡೆ ಎಲ್ಲ ಹಾಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ನೋಡು ಅಂತ ಹೇಳಿ ಶ್ವೇತಾನ ಮುಂದೆ ಕೂರಿಸಿ ಅಕ್ಕ ಇವಳಿಗೆ ಜಡೆ ಹಾಕ್ತಾ ಇದ್ದಾರೆ. ಸೊ ನಾವೆಲ್ಲ ರೆಡಿಯಾಗಿ ಬಂದಿದ್ದಾಯಿತು. ಸೊ ಇಲ್ಲಿ ಡೆಕೋರೇಷನ್ ಮಾಡ್ತಿದ್ದಾರೆ. ಅಂದರೆ ಸಿಂಪಲ್ಲಾಗಿ ಡೆಕೋರೇಷನ್ ತುಂಬಾ ಚೆನ್ನಾಗಿತ್ತು. ಅಂದರೆ 50 ಇಯರ್ಸ್ ಆ್ಯನಿವರ್ಸರಿ ಅಂತ ಹೇಳಿ. ಸೊ ಎಲ್ಲರೂ ಸೇರಿಕೊಂಡು ಆ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿ. ಸೊ ಋತ್ವಿಕ್ ಮತ್ತು ವಿಸ್ಮಿತ್ ಹಾಕ್ತಾ ಇದ್ದಾರೆ. ಸಿಂಚು ಗೈಡ್ ಮಾಡ್ತಾ ಇದ್ದಾಳೆ, ಹಿಂಗೆ ಹಾಕಿ ಈ ಥರ ಹಾಕಿ ಅಂತ ಹೇಳಿ. ಸೊ ಓವರ್ ಆಲ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿದ್ದಾರೆ ನೋಡ್ಬೋದು. ನನ್ನ ಸಿಸ್ಟರ್ ಇನ್ ಲಾಸ್, ಬ್ರದರ್ ಇನ್ ಲಾಸ್, ಮತ್ತು ಪುಟಾಣಿ ಮಕ್ಕಳು, ಮತ್ತು ನನ್ನ ಕಿಡೋಸ್ ಗ್ಯಾಂಗ್. ಸೊ ಇವ್ರನ್ನೆಲ್ಲ ನೋಡಿರ್ಬೋದು ನೀವು. ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳಿ ಅವಳದು ಯೂಟ್ಯೂಬ್ ಚಾನೆಲ್ ಇದೆ. ಅಂದರೆ ಅವಳು ನನಗೆ ಕಸಿನ್ ಆಗಬೇಕು, ಅಂದರೆ ತಮ್ಮನ ಹೆಂಡತಿ ಅವಳು. ಸೊ ಗುಂಡಣ್ಣ ಅಂತ ಹೇಳ್ತಾ ಇರ್ತಾರಲ್ವಾ. ಸೊ ಇವನೇ ವಿಶ್ಕ್ ಅವ್ರ ಗುಂಡಣ್ಣ, ಋತ್ವಿಕ್ ಅಂತ ಹೇಳಿ. ಇವನು ವಿಸ್ಮಿತ್. ಆ್ಯಕ್ಚುಲಿ ಎಲ್ಲರನ್ನೂ ಪರಿಚಯ ಮಾಡಿಸ್ಬೇಕು, ಎಲ್ಲರ ಹತ್ರನೂ ಮಾತಾಡಿಸ್ಬೇಕು ಅಂತ ಹೇಳಿ ಡಿಸೈಡ್ ಆಗಿದ್ವಿ. ಬಟ್ ಆಗಲೇ ಇಲ್ಲ. ಫಂಕ್ಷನಲ್ಲೇ ಡೈರೆಕ್ಟಾಗಿ ಎಲ್ಲರ ಹತ್ರನೂ ಮಾತಾಡಿಸ್ಬೇಕು, ಆ ಥರ ವ್ಲಾಗ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಆಗಿತ್ತು. ಬಟ್ ಆಗಲೇ ಇಲ್ಲ. ಸೊ ನೋಡಿ ಪಾಪು ಅಳ್ತಿದ್ದಾಳೆ. ಸೊ ಮ್ಯಾರೇಜ್ ಬಗ್ಗೆ ಹೇಳೋದಾದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಒಬ್ಬೊಬ್ಬರಿಗೆ ಗುಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಒಬ್ಬೊಬ್ಬರಿಗೆ ಎರಡೂ ಮಿಕ್ಸ್ ಆಗಿರುತ್ತೆ. ಸೊ ಮ್ಯಾರೇಜ್ ಇಸ್ ಆಲ್ ಅಬೌಟ್ ಅವ್ರವ್ರ ಒಪಿನಿಯನ್. ಮತ್ತು ನಾವು ಅದನ್ನು ಹೇಗೆ ಸ್ವೀಕರಿಸ್ತೀವಿ, ಹೇಗೆ ಇರ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಒಂದು ಸಜೆಷನ್ ಅಥವಾ ಒಂದು ಟಿಪ್ ಏನಪ್ಪ ಕೊಡ್ಬೋದು ಅಂತ ಹೇಳಿದ್ರೆ, ಅಂಡರ್‌ಸ್ಟ್ಯಾಂಡಿಂಗ್ ಮತ್ತು ನಂಬಿಕೆ ತುಂಬಾ ಮುಖ್ಯ ಆಗುತ್ತೆ. ಮತ್ತು ಶೇರಿಂಗ್ ಎಲ್ಲದನ್ನೂ ಶೇರ್ ಮಾಡ್ಕೋಬೇಕು. ಅಂದರೆ ಗಂಡನೇ ಆಗಿರಲಿ, ಹೆಂಡತಿನೇ ಆಗಿರಲಿ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಟ್ರಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಹೊಂದಾಣಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಖುಷಿಯಾಗಿ ಯಾವುದೇ ಟೆನ್ಷನ್ ಏನೇ ಬಂದರೂ ಇಬ್ಬರೂ ಸೇರಿ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮ್ಯಾರೇಜ್ ಆ್ಯಕ್ಚುಲಿ. ಸೊ ನೋಡಿ, ಫಂಕ್ಷನ್ ಸ್ಟಾರ್ಟ್ ಆಗ್ತಾಯಿದೆ. ದೊಡ್ಡಪ್ಪ ದೊಡ್ಡಮ್ಮ ಇವಾಗ ಹಾರ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದಾರೆ. ಶಂಕರು ದೊಡ್ಡಪ್ಪ, ಶಾರದಾ ದೊಡ್ಡಮ್ಮ. ಇವರು ಎರಡನೇ ದೊಡ್ಡಪ್ಪ ದೊಡ್ಡಮ್ಮ. ಗೋಲ್ಡನ್ ಜುಬ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. 50 ವರ್ಷ ತುಂಬಾ ಹೆಲ್ತಿ ಆಗಿರಲಿ, ಖುಷಿಯಾಗಿರಲಿ, ಆರೋಗ್ಯವಾಗಿರಲಿ ಅಂತ ಹೇಳಿ ನಾವೆಲ್ಲರೂ ಪ್ರೇ ಮಾಡೋಣ ಅವರಿಗೋಸ್ಕರ. 50 ವರ್ಷ ಅಬ್ಬಬ್ಬಾ ಅಂತ ಅನ್ಸುತ್ತೆ ಅಲ್ವಾ? 50 ಇಯರ್ಸ್ ಇಟ್ಸ್ ನಾಟ್ ಅಟ್ ಆಲ್ ಈಸಿ. ಅವ್ರ ಜರ್ನಿನೂ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಬಟ್ ಅವರಷ್ಟು ಖುಷಿಯಾಗಿ ಯಾವತ್ತೂ ಜಗಳ ಮಾಡ್ದಲೆ ಅಷ್ಟು ಚೆನ್ನಾಗಿದ್ದಾರೆ. ಸೊ ಎಲ್ಲ ದೊಡ್ಡಪ್ಪ ದೊಡ್ಡಮ್ಮನ ಕೂರಿಸಿ ಅರಿಶಿನ ಕುಂಕುಮ ಇಟ್ಟು ನಾವು ಅವರಿಂದ ಆಶೀರ್ವಾದ ಪಡ್ಕೊತಾ ಇದ್ದೀವಿ. ಸೊ ಅಕ್ಕ ಕೊಡ್ತಾ ಇದ್ದಾರೆ ಇಲ್ಲಿ. ನಮ್ಮ ಜನ್ರೇಷನ್ ಹೇಗಾಗಿದೆ ಅಂದರೆ 50 ಇಯರ್ಸ್ ಬದುಕೋದು ಗ್ರೇಟ್ ಆಗಿಬಿಟ್ಟಿದೆ ಒಂದು ಕಡೆ. ಮತ್ತು ಎಲ್ಲ ವಿಷಯನೂ ನಾವು ಕಾಂಪ್ಲಿಕೇಟ್ ಮಾಡ್ಕೋತಾ ಇದ್ದೀವಿ, ಎಲ್ಲದಕ್ಕೂ ಸ್ಟ್ರೆಸ್ ಮಾಡ್ಕೋತಾ ಇದ್ದೀವಿ, ತುಂಬಾ ಥಿಂಕ್ ಮಾಡ್ತಾ ಇದ್ದೀವಿ ನಾವು. ಇವಾಗಿನೊಂದು ಬ್ಯುಸಿ ಲೈಫು ಅದೇ ಅಷ್ಟೇ ಸ್ಟ್ರೆಸ್ಫುಲ್ಲು, ಎಷ್ಟು ಹೆಕ್ಟಿಕ್ ಆಗಿರುತ್ತೆ ಅಲ್ವಾ ಒಂದೊಂದು ಡೇ ಅಂತೂ. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಎಲ್ಲರೂ ಲೈಫ್ ಜೊತೆ ಗುದ್ದಾಡ್ತಾ ಇರ್ತೀವಿ ಪ್ರತಿದಿನ. ಒಬ್ಬೊಬ್ಬರು ಜೀವನ ನಡೆಸೋಕ್ಕೆ ಕಷ್ಟಪಡ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರಿಗೆ ಇನ್ನೊಂದು ಥರ ಪ್ರಾಬ್ಲಮ್ಸ್ ಇರುತ್ತೆ. ಇನ್ನೊಂದು ಕೆಲವರು EMI ಕಟ್ಟೋದಾಗಿರ್ಬೋದು, ಇಬ್ಬರೂ ಅರ್ನ್ ಮಾಡಬೇಕಾಗಿರುತ್ತೆ, ಇಬ್ಬರೂ ಬ್ಯುಸಿಯಾಗಿರ್ತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ. ಮತ್ತು ಇತ್ತೀಚೆಗಂತೂ ಮಕ್ಕಳಾಗೋದು ಅಷ್ಟೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಕೆಲವರಿಗೆ ಅಂದರೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಲೈಫ್ ಜೊತೆ ಗುದ್ದಾಡಿಕೊಂಡು ಪ್ರತಿದಿನವೂ ಓಡ್ತಾ ಇರ್ತೀವಿ ನಾವೆಲ್ಲ. ಸೊ ಸಕ್ಸಸ್ಫುಲ್ ಮ್ಯಾರೇಜಿಗೆ ಏನೆಲ್ಲ ಅಂದರೆ ಪಾಲಿಸ್ಬೇಕು ಅಂತ ಹೇಳಿದ್ರೆ, ಗಂಡ ಹೆಂಡತಿ ಇಬ್ಬರೂ ಅಂಡರ್ಸ್ಟ್ಯಾಂಡಿಂಗಲ್ಲಿರಬೇಕು. ಮತ್ತು ಹೆಂಡತಿನ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಟ್ಕೊಡ್ಬೇಡಿ. ಅಂದರೆ ಅವ್ರು ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಜೊತೆ ನಿಂತಿರ್ತಾರೆ. ನಿಮ್ಮ ಕಷ್ಟ ಸಮಯದಲ್ಲಾಗಿರ್ಬೋದು, ಖುಷಿ ಸಮಯದಲ್ಲಾಗಿರ್ಬೋದು, ಏನೇ ಆಗಲಿ ನಾವಿದ್ದೀವಿ ಅಂತ ಹೇಳಿ ಇರ್ತಾರೆ. ಸೊ ಅವರಿಗೂ ಅಷ್ಟೇ ನೀವು ಸ್ವಲ್ಪ ಸಪೋರ್ಟ್ ಮಾಡಿ, ಟೈಮ್ ಕೊಡಿ, ಮತ್ತು ಕೂತು ಮಾತಾಡೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಟ್ರಾವೆಲ್ ಮಾಡಿ, ಸುತ್ತಾಡಿ, ಟೈಮ್ ಸಿಕ್ಕಿದಾಗ ಫ್ರೆಂಡ್ಸ್ ಥರ ಇದ್ಬಿಡಿ, ಆರಾಮಾಗಿ ಚಿಲ್ ಮಾಡ್ಕೊಂಡಿರ್ಬೋದು ನೀವು. ಸೊ ನೋಡಿ, ಇವಾಗ ಕೇಕ್ ಕಟಿಂಗ್ ಎಲ್ಲ ರೆಡಿ ಮಾಡ್ತಿದ್ದೀವಿ. ಸೊ ಆಫ್ಟರ್ ಮ್ಯಾರೇಜ್ ಒಂಥರ ಇರುತ್ತೆ, ಮತ್ತು ಬಿಫೋರ್ ಕಿಡ್ಸ್ ಒಂಥರ ಇರುತ್ತೆ, ಆಫ್ಟರ್ ಕಿಡ್ಸ್ ಒಂಥರ ಇರುತ್ತೆ. ಸೊ ಎಲ್ಲದನ್ನೂ ಎಂಜಾಯ್ ಮಾಡ್ಕೊತ ಖುಷಿಯಾಗಿ ತುಂಬಾ ಕಲಿತಾ ಹೋಗ್ತೀವಿ ನಾವು ಮ್ಯಾರೇಜ್ ಲೈಫಲ್ಲೂ ಅಷ್ಟೇ. ಪ್ರತಿಯೊಂದು ಕ್ಷಣನ ಎಂಜಾಯ್ ಮಾಡ್ತಾ, ಪ್ರತಿಯೊಂದು ಕಷ್ಟ ಸುಖನ ಎಂಜಾಯ್ ಮಾಡ್ತಾ, ಏನೇ ಬಂದರೂ ಫೇಸ್ ಮಾಡ್ಕೊತ ಜೊತೆಯಲ್ಲಿ ಮುಂದೆ ಸಾಗೋಣ ಅಂತ ಹೇಳ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ಸ್ ಇರಲಿ ಆರಾಮಾಗಿ ಖುಷಿಯಿಂದ ಇರಿ, ಫೇಸ್ ಮಾಡ್ಕೊತ ಹೋಗಿ. ಯಾರಿಗಿರಲ್ಲ ರೀ, ಎಂತೆಂಥ ದೊಡ್ಡವರಿಗೂ ಪ್ರಾಬ್ಲಮ್ಸ್ ಇರುತ್ತೆ, ಕಷ್ಟಗಳಿರುತ್ತೆ. ಸೊ ಕಷ್ಟನೂ ಅಷ್ಟೇ ಚಾಲೆಂಜಿಂಗ್ ಆಗಿ ತೊಗೊಳ್ಳೋಣ, ಫೇಸ್ ಮಾಡ್ತಾ ಹೋಗೋಣ, ಮುಂದೆ ಸಾಗೋಣ, ಎಲ್ಲ ಜೀವನನೂ ಚೆನ್ನಾಗಿರುತ್ತೆ. ಕೆಲವ್ರು ಕೇಳ್ಬೋದು, ನೀವೇನು ಮೇಡಮ್ ಹೇಳ್ತೀರಾ ಖುಷಿಯಿಂದ ಇರಿ ಅಂತ, ನಮ್ಮ ಪ್ರಾಬ್ಲಮ್ಸ್ ನಿಮ್ಗೇನು ಗೊತ್ತಾಗುತ್ತೆ ಅಂತಲೂ ನೀವು ಅನ್ಕೋಬೋದು. ಬಟ್ ಪ್ರಾಬ್ಲಮ್ಸ್ ಇರುತ್ತೆ ರೀ, ಯಾರಿಗಿರಲ್ಲ ಪ್ರಾಬ್ಲಮ್ಸ್. ಖುಷಿಯಾಗಿರಿ, ಫೇಸ್ ಮಾಡಿ. ಆ ಪ್ರಾಬ್ಲಮ್ಸೇ ನಿಮ್ಮಿಂದ ದೂರ ಹೋಗಬೇಕು, ಹಾಗಾಗತ್ತೆ. ಕಷ್ಟಗಳು ಎಲ್ಲರಿಗೂ ಇರುತ್ತೆ. ನಿಮ್ಮ ಕಷ್ಟ ನನಗೆ ಗೊತ್ತಿರಲ್ಲ, ನಮ್ಮ ಕಷ್ಟ ನಿಮಗೆ ಗೊತ್ತಿರಲ್ಲ. ಸೊ ನೋಡಿ, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಮರ್ಥ್ ಹೂವಿಶ್ ಖಾನ್ ಜೊತೆ ಫೋಟೋ ತೊಗೊಂಡು, ಸೊ ನಾನು ಫೋಟೋ ತೊಗೊಂಡು, ಇವಾಗ ಫೋಟೋಸೇ ಇರಲ್ಲ ಫ್ರೆಂಡ್ಸ್, ನಂದು ಹೂವಿಶ್ ಖಾನು ಸಮರ್ಥ್ದು ಹಾಗಾಗೋಗ್ಬಿಟ್ಟಿದೆ.
ಸೊ ಇವತ್ತಿನ ಈ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.